ನಮಸ್ಕಾರ. ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ಸಬಾ ಹಕೀಂ. ವಿದೇಶದಲ್ಲಿರೋ ಪ್ರಜ್ವಲ್ ರೇವಣ್ಣ ಮರಳಿ ಬರೋದು ಪಕ್ಕಾ ಆಗಿದೆ. ಜರ್ಮನಿಯಿಂದ ಬೆಂಗಳೂರಿಗೆ ಬರೋದಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಕೂಡ ಆಗಿದೆ. ನಾಳೆ ಮಧ್ಯಾಹ್ನ ಹೊರಟು ತಡರಾತ್ರಿ ಬರ್ತಾ ಇದ್ದಂತೆ ಬಲೆಗೆ ಬೀಳ್ಸೋದಕ್ಕೆ ಎಸ್ಐಟಿ ಕಾದು ಕೂತಿದೆ. ಅಷ್ಟರಲ್ಲೇ ಸಂಸದ ಬೇಲ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಪ್ರಜ್ವಲ್ ವಾಪಸ್ ಹೇಳಿಕೆ ಬೆನ್ನಲ್ಲೇ ಎಸ್ಐಟಿ ಫುಲ್ ಅಲರ್ಟ್. ಹಾಸನದಲ್ಲಿರೋ ಸಂಸದರ ನಿವಾಸದಲ್ಲಿ ತಲಾಶ್. ಇತ್ತ ಹೊಳೆನರಸೀಪುರಕ್ಕೂ ಎಂಟ್ರಿ ಕೊಟ್ಟು ಇಂಚಿಂಚನ್ನ ಜಾಲಾಡಿದೆ ಎಸ್ಐಟಿ. ಜೊತೆಗೆ ಪೆನ್ ಡ್ರೈವ್ ಹಂಚಿಕೆ ಕೇಸ್ನ ಇಬ್ಬರು ಆರೋಪಿಗಳನ್ನ ಕಸ್ಟಡಿಗೆ ಪಡೆದಿದೆ. ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಕೇಸ್ ಭವಾನಿ ರೇವಣ್ಣಗೂ ಸುತ್ತಿಕೊಂಡಿದೆ. ಬಂಧನದ ಭೀತಿ ಎದುರಾಗ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ತಾಯಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ನಡೆದಿದ್ದು ಮೇ 31ಕ್ಕೆ ಭವಾನಿ ಬೇಲ್ ಭವಿಷ್ಯ ಗೊತ್ತಾಗುತ್ತೆ. ಲೋಕ ಅಖಾಡದಲ್ಲೀಗ ಕಟಾಕಟ್ದೇ ಸುದ್ದಿ. ಇಂಡಿಯಾ ಕೂಟ ಅಧಿಕಾರಕ್ಕೆ ಬಂದ್ರೆ ಕಟಾಕಟ್ ಹಣ ನಿಮ್ಮ ಅಕೌಂಟ್ಗೆ ಫಟಾಫಟ್ ಬೀಳುತ್ತೆ ಅಂತ ರಾಹುಲ್ ಗಾಂಧಿ ಮಾತಿನ ಮೋಡಿ ಮಾಡಿದ್ದಾರೆ. ಇದನ್ನ ಕೇಳಿದ ಮಹಿಳೆಯರು ಪಾಸ್ಬುಕ್ ಹಿಡಿದು 8,500 ಹಣಕ್ಕಾಗಿ ಪೋಸ್ಟ್ ಆಫೀಸ್ಗೆ ಮುಗಿ ಬಿದ್ದಿದ್ದಾರೆ. ತುಳುನಾಡಿನ ಜನರಿಗೆ ದೈವ ಅಂದ್ರೆ ನಂಬಿಕೆ, ಭಯ, ಭಕ್ತಿ. ಇದೀಗ ಕರಾವಳಿಗರ ನಂಬಿಕೆ ಮತ್ತಷ್ಟು ಹೆಚ್ಚಿದೆ. ಉಡುಪಿಯಲ್ಲಿ ಕಳೆದ ವರ್ಷ ಶರತ್ ಎಂಬ ವ್ಯಕ್ತಿಯ ಕೊಂದಿದ್ದ ಹಂತಕ ದೈವವಾಣಿಯಂತೆ ಸರೆಂಡರ್ ಆಗಿದ್ದಾನೆ. ಪಂಜುರ್ಲಿ ದೈವದ ಮೊರೆ ಹೋಗ್ತಾ ಇದ್ದಂತೆ ತಾನೇ ಪೊಲೀಸರಿಗೆ ಶರಣಾಗಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.